ಶುಗರ್ ಬೇಬಿ ಅಣ್ಣ, ಇದು ರಸ್ಪುರಿ ಅಂತೀನಿ. ಇನ್ನು ನಾನು ಬೆಳೆ ಕೊಟ್ಟಿಲ್ಲ ನೀವು. 80 ರೂಪಾಯಿ. ಹಾಯ್ ಹಲೋ ನಮಸ್ಕಾರ, ನಾನು ನಿಮ್ಮ ಹೆರಿಟೇಜ್ ಕನ್ನಡಿಗ. ಇವತ್ತು ವೀಕೆಂಡು ಶನಿವಾರ ಏನು ಮಾಡೋದ ಅಂತ ಯೋಚನೆ ಮಾಡ್ತಾ ಇದೆ. ಇಲ್ಲಿ ನೋಡಿದ್ರೆ ಕುಪ್ಪಣ್ಣ ಪಾರ್ಕಲ್ಲಿ ಮಾವಿನ ಮೇಳ ನಡೀತಾ ಇದೆ. ಇವತ್ತು ನೀವ್ಯಾರು ಬರಲಿಲ್ಲ ಅಂದರೆ ನಾನೇ ಕರ್ಕೊಂಡು ಹೋಗಿ ತೋರಿಸ್ತೀನಿ, ಬನ್ನಿ. ನಾಳೆನೂ ಬಂದು ನೀವು ಶಾಪಿಂಗ್ ಮಾಡೋದು, ವೀಕೆಂಡಲ್ಲಿ ಒಳ್ಳೆ ಮಾವಿನ ಹಣ್ಣು ಎಂಜಾಯ್ ಮಾಡ್ಬೋದು. ಈ ವೀಕೆಂಡು ಮಾವು ಭರಿತವಾದ ವೀಕೆಂಡ್ ಆಗಿರುತ್ತೆ ನಮ್ಮ ಮೈಸೂರಲ್ಲಿ. ಬನ್ನಿ. ನಮ್ಮ ಕನ್ನಡದಲ್ಲಿ ಒಂದು ಗಾದೆ ಇರುವ ಹಾಗೆ, ಉಂಡು ಮಾವಿನ ಹಣ್ಣು ತಿನ್ನು, ಅಷ್ಟು ಹಲಸಿನ ಹಣ್ಣು ತಿನ್ನು ಅಂತ ಒಂದು ಮಾತೇ ಇದೆ. ಅದಕ್ಕೆ ಇವತ್ತು ಮಧ್ಯಾಹ್ನ ಉಂಡ್ಬಿಟ್ಟು ಮಾವಿನ ಹಣ್ಣು ತಿನ್ನೋ, ಹಸ್ಬಿಟ್ಟು ಹಲಸಿನ ಹಣ್ಣು ತಿನ್ನೋ. ಹಾಗೆ ಇನ್ನೊಂದು ಮಾತೈತೆ, ಏನಂದರೆ ಉಂಡೆ ಮಾವಿನ ಹಣ್ಣು ತಿನ್ನು, ಹಿಸ್ಬಿಟ್ಟು ಹಲಸಿನ ಹಣ್ಣು ತಿನ್ನು ಅಂತ. ಹೌದು, ಈ ಮುಂದೆ ಇನ್ನೂ ಏನೇನಿದೆ ಬನ್ನಿ ನೋಡಿ. ಹಣ್ಣುಗಳಲ್ಲೇ ರಾಜ ಆದಂಥ ಮಾವಿನ ಹಣ್ಣು ಹಣ್ಣುಗಳಿಗೆಲ್ಲ ರಾಜ. ಆದರೆ ಮಾವಿನ ಹಣ್ಣಿಗೆ ರಾಜ ಬಾದಾಮಿ ಮಾವಿನ ಹಣ್ಣು. ಅದರಲ್ಲಿ ಹಲವಾರು ವೆರೈಟಿಗಳಿದೆ. ಮಲ್ಗೋಬಾ, ರಸ್ಪುರಿ, ತೋತಾಪುರಿ, ಆಮೇಲೆ ಶುಗರ್ ಬೇಬಿ, ಇನ್ನೂ ಸುಮಾರು ಐತೆ. ನನಗೆ ಎಷ್ಟು ಗೊತ್ತು ಅಷ್ಟೊಂದು ಮಾತ್ರ ಹೇಳಿದ್ದೀನಿ. ಆ ಮಾವಿನ ಹಣ್ಣುಗಳನ್ನೆಲ್ಲ ಇವತ್ತು ಪರಿಚಯ ಮಾಡ್ಕೊಳ್ಳೋಣ ಬನ್ನಿ. ಇದು ನೋಡಿ, ಇದೇ ಬಾದಾಮಿ ಮಾವಿನ. ಇದನ್ನು ಇಂಗ್ಲೀಷಲ್ಲಿ ಆಲ್ಫಾನ್ಸೋ ಅಂತಲೂ ಕರೀತಾರೆ. ತುಂಬ ರುಚಿಕರವಾದಂಥ ಮಾವಿನ ಹಣ್ಣು. ಎಲ್ಲರೂ ತಿಂದಿರ್ತಾರೆ ಇದನ್ನು. ಇದು ಗಿಣಿ ತರ ಐತೆ, ಆದ್ರೆ ಗಿಣಿ ಅಲ್ಲ, ಇದು ತೋತಾಪುರಿ ಮಾವಿನಕಾಯಿ. ಇದೇ ಶುಗರ್ ಬೇಬಿ, ಮೂರ್ತಿ ಚಿಕ್ಕದಾದ್ರೂ ಕೀರ್ತಿ ದೊಡ್ಡದು. ಇದೇ ಶುಗರ್ ಬೇಬಿ, ಒಳ್ಳೆ ಸ್ವೀಟ್. ಅಂದರೆ ಬಾಯಿಗಿಟ್ಟ ತಕ್ಷಣ ಮೈಸೂರು ಪಾಕ್ನೆ ತಿನ್ನಂಗೆ ಆಗುತ್ತೆ. ಇದು ವಿಮಾನ್ ಪ್ರಸಾದ್ ಅಂತ ಸಕ್ಕದಾಗಿರುತ್ತೆ. ಇದು ನೋಡಿದ್ರೆ ತಿನ್ನವಂತೈತೆ, ಆದರೆ ಅಣ್ಣವರು ದುಡ್ಡು ಕೊಟ್ಟಿಲ್ಲ. ನೆಕ್ಸ್ಟ್ ಇದು ಯಾವ್ಯಾವ ಥರ ವೆರೈಟಿ ಎಲ್ಲ ಐತೆ ನೋಡೋಣ. ಅಣ್ಣ, ಇದು ಶಕ್ಕರ್ ಗೊತ್ತೆ, ಶುಗರ್ ಬೇಬಿ. ಅಣ್ಣ, ಇದು ರಸ್ಪುರಿ ಅಂತೀನಿ. ತೋತಾಪುರಿ, ವಿಮಾನ್ ಪ್ರಸಾದ್, ಮಲ್ಲಿಕಾ, ಶರಾವತ್, ಆಲ್ಫಾನ್ಸ್ ಎಲ್ಲ ಎಷ್ಟು ಕೆಜಿ? ಆಲ್ಫಾನ್ಸ್ 120. ಇದು ನಾನು ನೋಡಿದ್ಮೇಲೆ ತಿಂದೇನೆ ಇರೋಕ್ಕಾಗಲ್ಲ, ತಗೊಳ್ದೇನೆ ಇರೋಕ್ಕಾಗಲ್ಲ ಅಂತ ಅನ್ಸ್ಬಿಡ್ತು. ಒಂದು ಅರ್ಧ ಕೆಜಿ ತಗೊಂಡೇ ಬಿಡೋದ ಅಂತ ತಗೋತಾ ಇದ್ದೀನಿ. ಆಮೇಲೆ ಇವ್ರು ಇನ್ನೊಂದು ಒಳ್ಳೆ ಕೆಲಸ ಏನು ಮಾಡ್ತಿದ್ದಾರೆ ಅಂದರೆ, ಪ್ಲಾಸ್ಟಿಕ್ ಮುಕ್ತ ಮೈಸೂರನ್ನ ಮಾಡ್ತಿದ್ದಾರೆ. ಪ್ಲಾಸ್ಟಿಕ್ನ ಯೂಸ್ ಮಾಡ್ತಿಲ್ಲ. ಮತ್ತು ಇದು ಬಟ್ಟೆ ಬ್ಯಾಗ್ಗಳನ್ನ ಯೂಸ್ ಮಾಡ್ತಿದ್ದಾರೆ. ಅದು ತುಂಬ ಒಳ್ಳೆಯದು. ಇಲ್ಲೆಲ್ಲರೂ ಆಲ್ಮೋಸ್ಟ್ ಕಾಟನ್ ಬಾಕ್ಸು ಯೂಸ್ ಮಾಡ್ತಿದ್ದಾರೆ. ಸೊ ಎಲ್ಲರೂ ಬರ್ಬೇಕಾದ್ರೆ, ಕ್ಯಾರಿ ಮಾಡ್ಬೇಕಾದ್ರೆ ದಯವಿಟ್ಟು ಬಟ್ಟೆ ಬ್ಯಾಗ್ಗಳನ್ನ ತಗೊಬನ್ನಿ ಮನೆಯಿಂದ. ನಿಮಗೂ ಉಪಯೋಗ, ಇಲ್ಲಿರೋರ್ಗೂ ಉಪಯೋಗ. 200 ರೂಪಾಯಿ ಕೆಜಿ. ಮಲ್ಲಿಕ 100 ರೂಪಾಯಿ ಅಣ್ಣ ಕೆಜಿ. ಮೇಡಮ್, ನಮ್ದು ಮಕ್ಕಳವ್ರೆ ಮೇಡಮ್, ಅವರು ತಿಂತಾರೆ. 75, 80 ಕೊಡಿ. 80 ಕೊಡಿ. ತಗೊಂಡಿದ್ದೀನಿ. ನಮ್ಮ ಬ್ರದರು ಒಳ್ಳೆ ಚೆನ್ನಾಗಿರೋ ಮಾವಿನ ಹಣ್ಣುಗಳೆಲ್ಲ ಕೊಟ್ಟಿದ್ದಾರೆ. ಸ್ವಲ್ಪ ಒಳ್ಳೆ ಈ ಕಲರ್ ಆದ್ಮೇಲೆ ತಿನ್ಬೇಕಂತೆ ಸ್ವಲ್ಪ ಕಾಯಿನೇ ತಗೊಂಡಿದ್ದೀನಿ. ಒಂದು 2 ದಿನ ಆದ್ಮೇಲೆ ತಿನ್ಬೇಕು. ಇನ್ನು ಮುಂದೆ ಯಾವ ಥರ ಶಾಪಿಂಗ್ ಮಾಡೋದ ನೋಡೋದು. ಸ್ವೀಟ್ ಆಗಿದೆಯಾ? ಸ್ವೀಟ್ ಇದೆಯಾ? ರುಚಿ ಹೇಳಪ್ಪ. ರಾಮನಗರದಲ್ಲೂ ತುಂಬಾ ಸ್ವೀಟ್ ಅನ್ನು. ಆಂಟಿ ಎಲ್ಲಿದ್ದು ಮಾವಿನ ಹಣ್ಣು? ರಾಮನಗರದ. ನಮ್ಗೊಂದು ಸ್ವಲ್ಪ ಟೇಸ್ಟ್ ಸಿಗೋದಾ? ತಗೊಳ್ಳಿ ಬಿಡ್ಲಿ, ಟೇಸ್ಟ್ ಕೊಡ್ತೀವಿ.
ಎಷ್ಟು ಗಂಟೆ ಬಾಕ್ಸ್ ಇದು 450 3 kg ಇರುತ್ತಾ 3 kg 3.5. ಟೇಸ್ಟ್ ಮಾಡ್ತಾ ಇದ್ದೀನಿ ನೋಡೋಣ. ರುಚಿ ಹೇಗಿದೆ ರಾಮನಗರದ ಹಣ್ಣು ಬೇಗ ಹೇಳು. ಈ ಬಾಯಲ್ಲಿ ಸಕ್ಕರೆ ಇಟ್ಟಂಗೆ ಇದೆ ಮಾತ್ರ ಸೂಪರ್ ಆಗಿದೆ. ನಾನಂತೂ ಒಂದು ಬಾಕ್ಸ್ ತಗೊಂಡೇ ತಗೋತೀನಿ. ಅವಾಗಿನಿಂದ ಹೋಯ್ತಿತ್ತಲ್ಲಪ್ಪ. ಎಷ್ಟಿದು 150. ಅಲ್ಫಾನ್ಸೋನೆ ಬಾದಾಮಿ ಅಲ್ವಾ ಅಟ್ಟಿ? ಹಾಂ, ನಾವು ಕನ್ನಡದಲ್ಲಿ ಬಾದಾಮಿ ಅಂತೀವಿ, ಇಂಗ್ಲೀಷಲ್ಲಿ ಆಲ್ಫಾನ್ಸೋ ಅಂತೀವಿ. ಏನಿದ್ರು ಬಾದಾಮಿನೇ ಸರಿ. ಆದರೆ ಜನಗಳು ಬಾದಾಮಿ ಅಂತ ಕನ್ಫ್ಯೂಸ್ ಆಗ್ಬಿಡ್ತಾರೆ. ಏನಂತಾರೆ? ಆಮ್ 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 ಅಂತ ಬಾದಾಮ್. ಆಪೋಸ್ ಅನ್ನೋದು ಯಾವ್ದಾ? ಆಪು ಗೊತ್ತಿಲ್ಲ. ಓ ಆಪೋಸ್ ಅಂದರೆ ಬಾದಾಮಿ ಹಣ್ಣು ಅಂತಲ್ಲ. ಎಷ್ಟೈತೆ? 50 ರೂಪೀಸ್ ಕೊಟ್ಟು ಅಲ್ಫಾನ್ಸೋ ತಗೊಂಡಿದ್ದೀನಿ. ಒಂದು ಬಾಕ್ಸ್ ಬೇಡ ಅನಿಸ್ತು. ಎಲ್ಲನೂ ವೆರೈಟಿ ಮೇಳಕ್ಕೆ ಬಂದಮೇಲೆ ವೆರೈಟಿ ಮಾವಿನ ಹಣ್ಣುಗಳನ್ನ ಟೇಸ್ಟ್ ಕೊಡಬೇಕು. ಸೊ ಅಲ್ಫಾನ್ಸೋ ಆಯಿತು, ಶುಗರ್ ಬೇಬಿ ಆಯಿತು, ಅಂದರೆ ಬಾದಾಮಿ ಆಯಿತು, ಸಕ್ಕರೆ ಬೇಬಿ ಅಂತ ಏನೋ ಹೇಳಿದ್ರು, ಸಕ್ಕರೆಗಡ್ಡೆ ಅಂತ ಏನೋ ಹೇಳಿದ್ರು. ನೆಕ್ಸ್ಟು ರಸ್ಪುರಿ, ಮಲ್ಗೋವಾ ಎಲ್ಲನೂ ಟ್ರೈ ಮಾಡೋಣ. ಇದು ಇಲ್ಲಿ ವೆರೈಟಿ ಹಣ್ಣುಗಳು ಸಿಕ್ತು ಒಂದೇ ಟೇಬಲಲ್ಲಿ. ಸೊ ಇದು ಸೇಂದೂರ, ಆಮೇಲೆ ಇದು ನಾಟಿ, ಆಮೇಲೆ ಇದು ಮಲ್ಲಿಕಾ, ಇದು ಬಾದಾಮಿ, ಮತ್ತು ಇದು ಯಾವುದೋ ಅಂತ ಬರ್ತೈತಲ್ಲ ಮಲ್ಗೋವಾ. ಕರೆಕ್ಟ್, ಮಲ್ಗೋವಾ. ಥ್ಯಾಂಕ್ ಯು ಸಂತು. ಎಲ್ಲ ಥರ ವೆರೈಟಿ ಹಣ್ಣುಗಳನ್ನು ನೋಡಿದ್ವಿ. ಇಲ್ಲಿ ತುಂಬ ವೆರೈಟಿ ಹಣ್ಣುಗಳಿದೆ. ನೋಡೋಕ್ಕೆ ಹಸಿರಾಗಿದ್ರು 2 ದಿನ ಆದಮೇಲೆ ಎಲ್ಲೋ ಕಲರ್ ಆಗ್ಬಿಟ್ರೆ ಒಳ್ಳೆ ಕೆಂಪಾದರೆ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ. ಜನಗಳು ಏನಂದ್ರು ಅಲ್ಫಾನ್ಸೋ ಬಾದಾಮಿ ಅಂತಾರೆ. ಅದನ್ನು ಬಿಟ್ಟು ಬೇರೆ ಸುಮಾರು ಥರ ವೆರೈಟಿ ಮಾವಿನ ಹಣ್ಣುಗಳಿದೆ. ಅದಕ್ಕೆ ಈ ಥರ ಮೇಳಗಳಿಗೆ ಬಂದು ಒಳ್ಳೊಳ್ಳೆ ಮಾವಿನ ಹಣ್ಣುಗಳನ್ನ ಟೇಸ್ಟ್ ಮಾಡಬೇಕು. ಸುಮಾರು ಮಾವಿನ ಹಣ್ಣುಗಳಲ್ಲೇ ಸುಮಾರು ವೆರೈಟಿಗಳಿದೆ. ಆ ವೆರೈಟಿಗಳಲ್ಲಿ ಸ್ವಲ್ಪ ವೆರೈಟಿಗಳು ನಮ್ಮ ಮೈಸೂರಿಗೆ ಬಂದಿದ್ದಾವೆ. ಎಲ್ಲರೂ ಬನ್ನಿ ಈ ವೀಕೆಂಡು ಟ್ರೈ ಮಾಡಿ. ಒಳ್ಳೆ ಮಾವಿನ ಹಣ್ಣನ್ನ ಟ್ರೈ ಮಾಡೋದಕ್ಕೆ, ಒಳ್ಳೊಳ್ಳೆ ಮಾವಿನ ಹಣ್ಣುಗಳನ್ನ ಟ್ರೈ ಮಾಡೋದಕ್ಕಂತ ಒಳ್ಳೆ ಸ್ಪಾಟ್ ಇದು. ಖಂಡಿತ ಬನ್ನಿ. ಸ್ಪೆಷಲ್ ಏನಂದರೆ ನೋಡಿ, ತಾಜಾ ಗ್ರೇಪ್ ಜ್ಯೂಸು ಅದು ಇಟ್ಬಿಟ್ಟವ್ರೆ ಇಲ್ಲಿ. ನಮ್ಮ ಮೈಸೂರಲ್ಲಿ ತುಂಬ ಫೇಮಸ್ ಅದು ಗ್ರೇಪ್ ಜ್ಯೂಸು. ಸಿಟಿ ಬಸ್ ಸ್ಟ್ಯಾಂಡ್ ಪಕ್ಕ ಹೋದರೆ ಯಾವಾಗಲೂ ಜೇನುಳ ಮುತ್ತಿರ್ತದೆ ಅದೇ ಅಂಗಡಿಗೆ. ಏನಕ್ಕಂದರೆ ಸ್ವೀಟ್ ಇರುತ್ತೆ, ಅದಕ್ಕೋಸ್ಕರ. ನೋಡಿದ್ರಲ್ಲ, ಇಷ್ಟೊತ್ತು ಬಂದು ನಮ್ಮ ಮೈಸೂರಲ್ಲಿ ನಡೀತಾರಂಥ ಮಾವಿನ ಮೇಳದಲ್ಲಿ ಭಾಗವಹಿಸಿ ಹಲವಾರು ಮಾವಿನ ಹಣ್ಣುಗಳ ಬಗ್ಗೆ ತಿಳ್ಕೊಂಡ್ವಿ. ಮಾವಿನ ಹಣ್ಣು ಶಾಪಿಂಗ್ ಮಾಡಿದ್ವಿ, ಸ್ವಲ್ಪ ಜನ ಮಾತಾಡ್ಸಿದ್ವಿ, ಸ್ವಲ್ಪ ಟೇಸ್ಟು ಮಾಡಿದ್ವಿ. ಇದು ಇವತ್ತಿಗೆ ಮುಗಿತಾ ಇಲ್ಲ, ನಾಳೆನೂ ನಡೆಯುತ್ತೆ. ಬಂದು ನಾಳೆನೂ ಇದರಲ್ಲಿ ಭಾಗವಹಿಸಿ ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿಕೊಂಡು ಎಷ್ಟು ಬೇಕಷ್ಟು ಮಾವಿನ ಹಣ್ಣು ತಗೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು. ಏನಂತಂದರೆ ಈ ಥರ ಮೈಸೂರಲ್ಲಿ ಫಲಪುಷ್ಪ ಪ್ರದರ್ಶನ ನಡೀತಾರಂಥ ಜಾಗ, ಸೆಂಟರ್ ಆಫ್ ದ ಸಿಟಿಯಲ್ಲಿ ಮಾವಿನ ಹಣ್ಣು ಮೇಳ ನಡೀತಿದೆ. ತುಂಬ ವೆರೈಟಿ ಮಾವಿನ ಹಣ್ಣುಗಳು ಬಂದಿದೆ. ಎಲ್ಲರೂ ಬನ್ನಿ, ಇದನ್ನು ಎಂಜಾಯ್ ಮಾಡಿ, ಖಂಡಿತವಾಗ್ಲೂ ಬನ್ನಿ.